ಇರಾನ್ನ ಸುಪ್ರೀಂ ಲೀಡರ್ ಸರ್ವೋಚ್ಚ ನಾಯಕ ಖಮೇನಿಯನ್ನ ಉಡೀಸ್ ಮಾಡಲಾಗಿದೆ. ಕುಟುಂಬ ಸಮೇತ ಆತನ ಸುಳಿವೇ ಇಲ್ಲದಂತೆ ಅಮೆರಿಕ ಮತ್ತು ಇಸ್ರೇಲ್ ಹತ್ಯೆ ಮಾಡಿ ಬಿಸಾಕಿದೆ. ವಾಟ್ ನೆಕ್ಸ್ಟ್? ಮುಂದಕ್ಕೇನು ಹಾಗಾದ್ರೆ? ಇರಾನ್ ತಬ್ಲಿ ಆಗೋಯ್ತಾ? ಖಮೇನಿಯನ್ನ ಕಳ್ಕೊಂಡು ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಅಥವಾ ಒತ್ತಡದಲ್ಲಿ ಹೇಗ್ ಬೇಕೋ ಹಾಗೆ ಡಿಸಿಷನ್ಸ್ ನ ತಗೊಳ್ತಾ ಇದ್ಯಾ? ಅಮೆರಿಕ ಮತ್ತು ಇಸ್ರೇಲ್ನ ನಿರ್ಧಾರ ಮುಂದಕ್ಕೆ ಏನಾಗಿರುತ್ತೆ? ಅವರ ಬೇಡಿಕೆ ಏನು? ಅಮೆರಿಕ ಫ್ರೆಂಡ್ಲಿ ಸರ್ಕಾರ ಇರಾನ್ ನಲ್ಲಿ ಬರಬೇಕು ಅಂತ ಅಮೆರಿಕ ಏನು ಪಟ್ಟು ಹಿಡಿದಿದೆ, ಅದಕ್ಕೆ ಇರಾನ್ ಒಪ್ಕೊಳ್ಳುತ್ತಾ ಇವಾಗ? ಅಥವಾ ಈಗ ಏನ್ ಮಾಡಿದ್ದಾರೆ ಖಮೇನಿ? ನೆಕ್ಸ್ಟ್ ವಾಟ್? ಮುಂದಕ್ಕೆ ಯಾರು ಹಾಗಾದ್ರೆ? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸದ್ಯದ ಅಪ್ಡೇಟ್ಸ್ ಏನಿದೆ ಅನ್ನೋದರ ಜೊತೆಗೆ ನಾವು ಡೀಟೇಲ್ಸ್ ನೋಡ್ತಾ ಹೋಗೋಣ. ಖಮೇನಿ ಹತ್ಯೆ ಬೆನ್ನಲ್ಲೇ ಭಾರತದ ತೈಲ ಟ್ಯಾಂಕರ್ ಉಡೀಸ್ ಆಗಿದೆ. ಹರ್ಮೋಸ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ ಮೇಲೆ ದಾಳಿಯಾಗಿದೆ. ಪರಿಣಾಮ ತೈಲ ಟ್ಯಾಂಕರ್ ನಲ್ಲಿದ್ದ 4 ಭಾರತೀಯ ನಾವಿಕರಿಗೆ ಗಾಯಗಳಾಗಿದೆ. ಹರ್ಮೋಸ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ ಮೇಲೆ ದಾಳಿ ಮಾಡಿದ್ದಾರೆ. ಆ ಟ್ಯಾಂಕರ್ ನಲ್ಲಿದ್ದ 4 ನಮ್ಮ ದೇಶದ ನಾವಿಕರಿಗೆ ಗಾಯಗಳಾಗಿದೆ. ನಾಲ್ವರು ಭಾರತೀಯ ನಾವಿಕರಿಗೆ ಗಾಯಗಳಾಗಿದ್ದು ತೈಲ ತುಂಬಿದ್ದ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. ಅಮೆರಿಕ ಇಸ್ರೇಲ್ ಮೇಲಿನ ಪ್ರತೀಕಾರಕ್ಕೆ ಹರ್ಮೋಸ್ ಅಂದ್ರೆ ಜಲಸಂಧಿ ಆ ಭಾಗದ ಮೇಲೆ ದಾಳಿ ಮಾಡಿದೆ. ಮಧ್ಯ ಪ್ರಾಚ್ಯದಲ್ಲಿ ಯುದ್ಧ ಆರಂಭದಿಂದ ಭಾರತದ ಮೇಲೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ. ತೈಲ ಸರಬರಾಜು ಬಂದ್ ಆಗ್ಬಿಟ್ರೆ ತೈಲ ಬೆಲೆ ದಿಢೀರಂತ ಹೆಚ್ಚಳ ಆಗುವ ಆತಂಕ ಇದೆ. ಇದೇ 12 ದಿನದ ಯುದ್ಧ ಅಂತ ಶುರು ಮಾಡಿದಾಗ್ಲೂ ಕೂಡ ಇರಾನ್ ಏಕಾಏಕಿ ಹರ್ಮೋಸ್ ಜಲಸಂಧಿಯನ್ನ ಮುಚ್ಚಿಬಿಡುತ್ತೆ. ಮುಚ್ಚಿದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಇತ್ತು. ಬಟ್ ಈಗ ಪರಿಸ್ಥಿತಿ ಸರಿ ಇಲ್ಲ. ಅದನ್ನ ನೋಡ್ತಾ ಹೋಗೋಣ ಡೀಟೇಲ್ಸ್ ನ. ಭಾರತದ ತೈಲ ಟ್ಯಾಂಕರ್ ಉಡೀಸ್ ಆಗಿದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಭಾರತದ ತೈಲ ಟ್ಯಾಂಕರ್ ನ ಉಡೀಸ್ ಮಾಡಿದೆ. ಪರಿಣಾಮ 4 ನಾವಿಕರಿಗೆ, ನಮ್ಮ ದೇಶದ ನಾವಿಕರಿಗೆ ಗಾಯಗಳಾಗಿದೆ. ಅದರ ಮುಂದುವರಿದ ಭಾಗ ಅಥವಾ ಅಪ್ಡೇಟ್ ಏನಿದೆ ಅದನ್ನ ನಾವು ನೋಡ್ತಾ ಹೋಗೋಣ. ಹರ್ಮೋಸ್ ಜಲಸಂಧಿಯಲ್ಲಿ ದಿನ ಒಂದಕ್ಕೆ ಕೋಟ್ಯಾಂತರ ಟನ್ ಗಟ್ಲೆ ತೈಲಗಳು ಪಾಸ್ ಆಗುವಂತಹ ಜಾಗ. ಅದನ್ನ ಚಿಕನ್ ನೆಕ್ ಅಂತಲೂ ಕೂಡ ಕರೀತಾರೆ. ಒಂದು ವೇಳೆ ಅದನ್ನ ಇರಾನ್ ಮುಚ್ಚುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ರೆ ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ತೈಲ ಬೆಲೆಯಲ್ಲಿ ವಿಪರೀತವಾಗಿ ಬೆಲೆ ಏರಿಕೆ ಆಗುವಂಥದ್ದು, ವ್ಯತ್ಯಯ ಆಗುವಂಥದ್ದನ್ನ ನಾವು ಗಮನಿಸಬಹುದು. ಕಳೆದ ಬಾರಿಯೂ ಕೂಡ ಇರಾನ್ ಮತ್ತು ಇಸ್ರೇಲ್ ನಡುವೆ ವಾರ್ ಆಗ್ಬೇಕಾದ್ರೆ ಇದನ್ನ ನಿರೀಕ್ಷೆ ಮಾಡಲಾಗಿತ್ತು. ಈ ಹರ್ಮೋಸ್ ಜಲಸಂಧಿಯನ್ನ ಮುಚ್ಚಿಬಿಡ್ತಾರೆ, ಇರಾನ್ ಮುಚ್ಚಿಬಿಡುತ್ತೆ ಅಂತ. ಬಟ್ ಈಗ ಅದನ್ನ ಮುಚ್ಚುವ ಪರಿಸ್ಥಿತಿಗೆ ಬಂದಿದೆ. ಅಂಡ್ ನೋಡಿ, ಅಲ್ಲಿ ಮೂವ್ ಆಗ್ತಾ ಇದ್ದಂತಹ ನಮ್ಮ ಇಂಡಿಯಾದ ಟ್ಯಾಂಕರ್ ಮೇಲೆ ಅವರು ದಾಳಿ ಮಾಡಿದ್ದಾರೆ, ಬ್ಲಾಸ್ಟ್ ಮಾಡಿದ್ದಾರೆ, ಉಡೀಸ್ ಮಾಡಿದ್ದಾರೆ. ಹರ್ಮೋಸ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ ಮೇಲೆ ದಾಳಿ ಮಾಡಿದ್ದಾರೆ. ಪರಿಣಾಮ ತೈಲ ಟ್ಯಾಂಕರ್ ಹೋಯಿತು. ಅದ್ರ ಜೊತೆಗೆ ಅದರೊಳಗಿದ್ದಂತಹ ಆಪರೇಟರ್ಗಳಿಗೂ ಕೂಡ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಆ ವಿಜುವಲ್ಸ್ ನ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೀವಿ. ಹರ್ಮೋಸ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್, ಇಂಡಿಯಾದ ತೈಲ ಟ್ಯಾಂಕರ್ ಪಾಸ್ ಆಗಬೇಕಾದ್ರೆ ಅದನ್ನ ಉಡೀಸ್ ಮಾಡಿದೆ ಇರಾನ್ ಒಂದು ರೀತಿ ಫ್ರಸ್ಟ್ರೇಷನ್ಗೆ ಸಿಕ್ಕಾಕೊಂಡಿದೆ. ಯಾರ ಮೇಲೆ ಏನ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಅರಿವು ಸಿಗ್ತಾ ಇಲ್ಲ, ಅರಿವಿಗೆ ಬರ್ತಾ ಇಲ್ಲ ಅವ್ರಿಗೆ. ಯಾವಾಗ ಖಮೇನಿಯನ್ನ ಕಳ್ಕೊಂಡ್ರು ಯದ್ವಾ ತದ್ವಾ ಈ ಹುಚ್ಚು ಕುದುರೆ ಅಂತಾರೆ, ಆ ಹುಚ್ಚು ಕುದುರೆಯ ರೀತಿಯಲ್ಲಿ ಓಡ್ತಾ ಇದೆ ಇರಾನ್. ಪರಿಣಾಮ ನೋಡಿ, ಇಂಡಿಯಾದ ಒಂದು ಟ್ಯಾಂಕರ್ ನೆಲಸಮ ಆಗಿದೆ. ಈಗ ಅದನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಈ ತೈಲ ಪಾಸ್ ಆಗುವಂತಹ ವಿಚಾರದಲ್ಲಿ ವ್ಯತ್ಯಯಗಳಾಗುತ್ತೆ. ಈಗ ಇದಕ್ಕೆ ಇಂಡಿಯಾ ಏನ್ ರೆಸ್ಪಾನ್ಸ್ ಮಾಡುತ್ತೆ ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ವಿಚಾರಕ್ಕೆ. ಅಂಡ್ ಇರಾನ್ ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅದು ಕೂಡ ಪ್ರಶ್ನೆ ಆಗುತ್ತೆ. ಈಗ ಆಲ್ರೆಡಿ ಅಲ್ಲಿ 7 ದಿನಗಳ ಕಾಲ ಸರ್ಕಾರಿ ರಜೆ, ಹಾಗೆ 40 ದಿನಗಳ ಕಾಲ ಶೋಕಾಚರಣೆ ಅಂತ ಅವರು ಡಿಸಿಷನ್ ತಗೊಂಡಿದ್ದಾರೆ. ಬಹಳ ವರ್ಷಗಳ ಇಸ್ರೇಲ್ನ ಪ್ರಯತ್ನ ನೆನ್ನೆಗೆ ಯಶಸ್ವಿಯಾಗಿದೆ. ಅದು ಖಮೇನಿಯನ್ನ ಹೊಡೆದಾಕಿದ್ದಾರೆ. ಬಟ್ ಅದರ ಪರಿಣಾಮ ಈಗ ವಿಶ್ವದಾದ್ಯಂತ ಆಗುತ್ತಾ, 3ನೇ ವಿಶ್ವ ಯುದ್ಧಕ್ಕೆ ಇದು ನಾಂದಿ ಆಡುತ್ತಾ ಅನ್ನುವ ಪ್ರಶ್ನೆಯ ಜೊತೆಗೆ ಹರ್ಮೋಸ್ ಜಲಸಂಧಿ ಅಂದ್ರೆ ನೀರು ಹರಿದು ಬರುವಂತಹ ಜಾಗ ಅಂಡ್